ದಿವಸ ನಾವು ಇವತ್ತು ಕಾರ್ಯಕ್ರಮ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಚನ್ನಮ್ಮನವರ ನೆನಪಿನಲ್ಲಿ ಇವತ್ತು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರಿ. ಇದಕ್ಕೆಲ್ಲ ತಾವೆಲ್ಲರೂ ಬಂದು ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲ ಇವತ್ತು ಪುಷ್ಪಾರ್ಚನೆಯನ್ನ ಮಾಡಿದ್ದೀವಿ. ಏನು 30ನೇ ತಾರೀಕು ನಡೆಯುವಂತ ಈ ಒಂದು ಪುಣ್ಯದ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರ ಅಪ್ಪಾಜಿ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಬನ್ನಿ ಅಂತ. ಹಾಗಾಗಿ ನಾವೆಲ್ಲರೂ ವಾರಂಟರಿಯಾಗಿ ನಾವು ಹೋಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಆಶೀರ್ವಾದ ಪಡೆಯೋದಕ್ಕೆ ನಾವೆಲ್ಲ ಹೋಗೋಣ. ಹಾಗಾಗಿ ಇವತ್ತು ಅವರು ಇನ್ವಿಟೇಷನ್ ಕೊಟ್ಟಿದ್ವಿ ಎಲ್ಲರೂ. ಇಲ್ಲಿ ಬಂದಿರೋಂಥವ್ರಿಗೆಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ವಾರಂಟರಿಗೆ ಊರುಗಳಲ್ಲಿ ಯಾರು ನಮ್ಮ ದೇವೇಗೌಡರು ಕುಟುಂಬದ ಮೇಲೆ ಇರುವಂತಹ ಅಭಿಮಾನ, ಆ ತಾಯಿ ಮೇಲೆ ಇರುವಂತಹ ಅಭಿಮಾನ, ಆ ಒಂದು ಪ್ರೀತಿಯಿಂದ ನಾವೆಲ್ಲರೂ ಇನ್ವಿಟೇಷನ್ಗಳು ಕೊಟ್ಟು ಎಲ್ಲರಿಗೂ ವಾರಂಟರಿಗೆ ಬರೋಂಥದ್ದು ಆಗ್ಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಇನ್ವಿಟೇಷನ್ ಇಲ್ಲಿಂದ ಬಂದಿದ್ರು ಇಲ್ಲೇ ಎಲ್ಲರೂ ಇನ್ವಿಟೇಷನ್ ಕೊಡ್ತೀವಿ. ಈಗ ಅದಾದ್ಮೇಲೆ ಊರುಗಳಲ್ಲಿ ಪ್ರತಿ ಊರಲ್ಲಿ ಕೂಡ ಒಂದು 10 ಜನಕ್ಕೆ ಕುಟುಂಬಗಳಿಗೆ ಈ ಇನ್ವಿಟೇಷನ್ ತಲುಪಿಸಂಥದ್ದು ಎಲ್ಲರೂ ಮಾಡ್ಬೇಕಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಆ ತಾಯಿ ಏನು ಚೆನ್ನಮ್ಮ ಅವರು ತಾಯಿ ಎಲ್ಲ ಇಷ್ಟೊತ್ತು ಕೂಡ ಎಲ್ಲ ವಿಚಾರ ಬಗ್ಗೆ ಸಂಸ್ಕೃತವಾಗಿ ತಿಳಿಸಿದ್ದಾರೆ. ಏನು ಅವರು ಹಾಸ್ಪಿಟಲ್ ಅಲ್ಲಿ ಇದ್ರು, ಹಾಸ್ಪಿಟ್ಲಿಗೆ ಸುಮಾರು 1000 ಜನ ಬಂದ್ರು. ಹಾಸ್ಪಿಟಲ್ ನೋಡ್ಬೇಕು, ಹಾಸ್ಪಿಟಲ್ ಅಲ್ಲಿ ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಅಂತ ತುಂಬಾ ಜನ ಬರ್ತಾರೆ. ನಾವೆಲ್ಲೇ ಇದ್ದೀವಿ. ಬಂದವರೆಲ್ಲರೂ ಅವ್ರ ಕೈಯಲ್ಲಿ ಊಟ ಮಾಡಿದೀವಿ. ಅವ್ರು ಅವ್ರ ಮನೆಗೆ ಹೋದ್ರೆ ಅವ್ರ ಅಧಿಕಾರಿನ, ಮಂತ್ರಿಗಳ, ಅವರು ಕಾರ್ಯಕರ್ತರ ಏನು ಕೂಡ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರು ಅದನ್ನೆಲ್ಲ ಯಾವುದನ್ನು ನೋಡ್ತಾ ಇರ್ಲಿಲ್ಲ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನಮ್ಮ ಮನೆಗೆ ಬಂದಿರುವಂತ ಅತಿಥಿಗಳು ಅನ್ನೋ ರೀತಿಯಲ್ಲೇ ಭಾವಿಸಿ ಪ್ರತಿಯೊಬ್ಬರಿಗೂ ಬಂದವರಿಗೆ ಊಟ ಮಾಡ್ರಪ್ಪ ಅಂತೇಳಿ ಊಟ ಕೊಡೋದಾಗ್ಲಿ, ಆತರ ಪ್ರೀತಿಯಿಂದ ಮಾತಾಡೋದಾಗ್ಲಿ, ಅದನ್ನ ಪ್ರತಿಯೊಬ್ರು ನೆನ್ಸ್ಕೊಂತ ಇದ್ರು. ನಿಜಕ್ಕೂ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಅದೆಲ್ಲ ನೋಡ್ತಾ ಇದ್ರೆ ಇಂಥವ್ರು ಕೂಡ ಈ ಕಾಲದಲ್ಲಿ ಇದ್ದಾರಲ್ಲ ಇನ್ನು ಅನ್ನೋದು ನೋಡೋದಕ್ಕೆ ಬಹಳಷ್ಟು ಸಂತೋಷ ಆಗುತ್ತೆ. ಜೊತೆಯಲ್ಲಿ ಅವರು ತೀರೋಗಿದ್ದ ದಿವಸ ಕೂಡ ಅಷ್ಟೇ ಏನು ಲಕ್ಷಾಂತರ ಜನ ಬಂದಿದ್ರು ಅವರು ನೋಡೋದಕ್ಕೆ. ಪಕ್ಷಾತೀತವಾಗಿ ಬಂದಂತವ್ರು ಏನಿವತ್ತು ಕೆಲವರಿಗೆ ದೇವೇಗೌಡರ ಅಪ್ಪಾಜಿ ನೋಡಿದ್ರೆ ಆಗಲ್ಲ, ಕೆಲವರಿಗೆ ಕುಮಾರಣ್ಣನ ನೋಡಿದ್ರೆ ಆಗಲ್ಲ, ಕೆಲವರಿಗೆ ಇನ್ನೊಬ್ರು ನೋಡಿದ್ರೆ ಆಗಲ್ಲ. ಆದ್ರೆ ಆ ತಾಯಿ ತೀರೋಗಿದ್ದಾರೆ ಅಂದಿದ ತಕ್ಷಣ ಏನೇ ನೋಡ್ಲು, ಏನೇ ಮನಸ್ಸಲ್ಲಿ ಕೋಪಗಳಿದ್ರೆ ಕೂಡ ಆ ತಾಯಿ ನೋಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸುಮಾರು ಜನ ಬಂದು ಅವ್ರ ಕಣ್ಣಲ್ಲಿ ನೀರಾಗ್ತಾ ಇದ್ದಾಗಿರ್ಬೋದು, ಅವ್ರ ಭಾವನೆಗಳು, ಅವರು ಮೊದಲಿಂದ ಅವ್ರನ್ನ ನೋಡಿದ್ದಾರೆ. ಸುಮಾರು ಜನ ಯಾವ ರೀತಿ ಆ ತಾಯಿ ಅನ್ನೋದನ್ನ ಎಲ್ಲ ನೋಡಿದ್ದಾರೆ. ಆ ಭಾವನೆಗಳನ್ನ ಹೇಳ್ಕೊಳ್ತಾ ಇದ್ರೆ ನಿಜಕ್ಕೂ ಅಂತವರು ಹುಟ್ಟು ಬರ್ಬೇಕು ಮತ್ತೆ ತಾಯಿ ಅಂತ ಅಷ್ಟು ಆಸೆ ಆಗುತ್ತೆ. ಹಾಗಾಗಿ ಅಂತ ಒಂದು ತಾಯಿಯ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರನ್ನು ಹೋಗೋಣ ಅಂತ ನಾನು ಈ ಮುಖಾಂತರ ತಮಗೆಲ್ಲ ತಿಳಿಸ್ತಾ